ಓಕೆ ಫ್ರೆಂಡ್ಸ್, ಎಲ್ಲರಿಗೆ ನಮಸ್ಕಾರ. ಇವತ್ತು ನಾವು ಕೇರಳದ ಎರ್ನಾಕುಲಂ ಹತ್ತಿರ ಇರ್ತಕ್ಕಂಥ ಫೋರ್ಟ್ ಕೊಚ್ಚಿ ಅನ್ನೋ ಪ್ರದೇಶದಲ್ಲಿ ಇವತ್ತಿದ್ದೀವಿ. ತಾವೇನು ನೋಡ್ತಾ ಇದ್ದೀರಿ, ಸೇಂಟ್ ಫ್ರಾನ್ಸಿಸ್ ಚರ್ಚ್ ಅಂತಕ್ಕಂಥದ್ದು, CSI ಚರ್ಚ್ ಅಂತಕ್ಕಂಥದ್ರ ಮುಂಭಾಗದಲ್ಲಿದ್ದೀವಿ. ಇದರ ವಿಶೇಷತೆಯನ್ನು ಒಂದು 4 ಮಾತುಗಳಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇಲ್ಲಿ 1498 ಮೇ 20ನೇ ತಾರೀಕಿಗೆ ಭಾರತಕ್ಕೆ ಬಂದಿರತಕ್ಕಂಥ ಪೋರ್ಚುಗಲ್ನ ನಾವಿಕ ವಾಸ್ಕೋ ಡ ಗಾಮ ಭಾರತ ದೇಶಕ್ಕೆ ಸುಮಾರು 3 ಸಾರಿ ಬರ್ತಾನೆ. ಭಾರತಕ್ಕೆ ಬಂದಿರತಕ್ಕಂಥ ವಾಸ್ಕೋ ಡ ಗಾಮ 3ನೇ ಬಾರಿಗೆ ಬಂದಾಗ 1524 ಇನ್ಫಾರ್ಮೇಷನ್ ಹೇಳುವ ಈ ಕಡೆ 1524 ಡಿಸೆಂಬರ್ 24ಕ್ಕೂ ವಾಸ್ಕೋ ಡ ಗಾಮ ಭಾರತದಲ್ಲೇ ಮರಣ ಹೊಂದ್ತಾನೆ. ಆ ಮರಣ ಹೊಂದಿರತಕ್ಕಂಥ ವಾಸ್ಕೋ ಡ ಗಾಮನ ತೆಗೆದುಕೊಂಡು ಬಂದು ಕೊನೆ ಗಳಿಗೆಯಲ್ಲಿ ಇಲ್ಲೇ ಬದುಕಿರ್ತಕ್ಕಂಥ ವಾಸ್ಕೋ ಡ ಗಾಮನ ಇದೇ ಒಂದು ಚರ್ಚ್ಗಳಿಗೆ ಏನಿದೆಯಲ್ಲ, ಆ ಸೇಂಟ್ ಫ್ರಾನ್ಸಿಸ್ ಚರ್ಚ್ ಅಂತ ತಿಳ್ಕೊಂಡು ಏನು ಕರೀತಾರೆ, ಇದು ಭಾರತದ ಅತ್ಯಂತ ಹಳೆಯದಾದ ಮತ್ತು ಮೊದಲ ಚರ್ಚ್ ಅಂತ ತಿಳ್ಕೊಂಡು ಒಂದು ಪ್ರಸಿದ್ಧಿ ಇದೆ. ಇಲ್ಲಿ ನಾನು ಸುಮಾರು ಜನರ ಹತ್ರ ಮಾಹಿತಿಯನ್ನು ಕಲೆಕ್ಟ್ ಮಾಡಿದಾಗ ಭಾರತದ ಅತ್ಯಂತ ಹಳೆಯದು ಮತ್ತು ಇದು ಮೊದಲ ಬಾರಿಗೆ ನಿರ್ಮಾಣ ಆಗಿರ್ತಕ್ಕಂಥ ಚರ್ಚ್ ಅಂತ ತಿಳ್ಕೊಂಡು ಮಾಹಿತಿ ಕೊಟ್ಟಿದ್ದಾರೆ. ಹಾಗಾಗಿ ಒಳಗಡೆ ಹೋಗಿ ನಾವು ಸಂಪೂರ್ಣವಾಗಿರ್ತಕ್ಕಂಥ ಒಂದು ಮಾಹಿತಿಯನ್ನು ಪಡ್ಕೊಂಡು ಬಂದಿದ್ದೀನಿ. ಡಿಸೆಂಬರ್ 24, 1524 ಮರಣ ಹೊಂದಿರತಕ್ಕಂಥ ವಾಸ್ಕೋ ಡ ಗಾಮನ ಇದೇ ಒಳಗಡೆ ಚರ್ಚ್ ಇದೆಯಲ್ಲ, ಆ ಚರ್ಚ್ ಒಳಗಡೆ ಸಮಾಧಿ ಮಾಡ್ತಾರೆ. ಆ ಸಮಾಧಿ ಮಾಡಿದ ಮೇಲೆ ತನ್ನ ಕೊನೆಯ ಗಳಿಗೆಯನ್ನು ಇಲ್ಲೇ ಕಳೆದಿರತಕ್ಕಂಥ ವಾಸ್ಕೋ ಡ ಗಾಮನ ಸಮಾಧಿ ಇಲ್ಲೇ ಇದೆ. ಹಾಗಾಗಿ ಮುಂದೆ 14 ವರ್ಷಗಳ ನಂತರ ವಾಸ್ಕೋ ಡ ಗಾಮ ಮರಣ ಹೊಂದಿದ 14 ವರ್ಷಗಳ ನಂತರ ಏನು ಮಾಡ್ತಾರೆ ಅಂತಂದರೆ, ಪೋರ್ಚುಗಲ್ ದೇಶದ ಜನರು, ಅವರ ಅನುಯಾಯಿಗಳು, ಅವರ ಸಂಬಂಧಿಕರು ಬಂದು ಮತ್ತೆ ವಾಸ್ಕೋ ಡ ಗಾಮನ ತೆಗೆದುಕೊಂಡು ಹೋಗ್ಬೇಕಂತೇಳಿ ಅವನ ಉಳಿದಿರ್ತಕ್ಕಂಥ ಏನು ಬೋನ್ಸು ಅದು ಇದು ಪೇರ್ಪಾರ್ಟ್ಸ್ ಉಳಿದಿರ್ತಾವಲ್ಲ, 14 ವರ್ಷಗಳ ನಂತರ ಅಂದರೆ 1538ರಲ್ಲಿ ವಾಸ್ಕೋ ಡ ಗಾಮನ ಸಮಾಧಿಯನ್ನು ಬಗೆದು ಅವನ ಎಲ್ಲ ಅಸ್ಥಿಯನ್ನು ತೆಗೆದುಕೊಂಡು ಲಿಸ್ಬನ್ಗೆ ತೊಗೊಂಡು ಹೋಗ್ತಾರೆ, ಅಂದರೆ ಪೋರ್ಚುಗಲ್ ದೇಶಕ್ಕೆ ತೊಗೊಂಡು ಹೋಗ್ತಾರೆ. ಆವಾಗಿನಿಂದ ಅಲ್ಲಿ ಏನು ಸಮಾಧಿಯನ್ನು ಮಾಡಿದಾರಲ್ಲ, ಆ ಒಂದು ಜಾಗದಲ್ಲಿ ಒಂದು ಗುರುತನ್ನು ಮಾಡಿಕೊಂಡು ಅಲ್ಲಿ ಒಂದು ಹೆಸರನ್ನು ಹಾಕಿ ಇಟ್ಟಿದ್ದಾರೆ. ಹಾಗಾಗಿ ತಾವೇನಾದರೂ ಈ ಕಡೆ ಬಂದಾಗ, ಎರ್ನಾಕುಲಂ, ಕೊಚ್ಚಿ, ಅಲೆಪ್ಪಿ ಈ ಕಡೆ ಬಂದಾಗ ಈ ಚರ್ಚನ್ನು ಭೇಟಿ ಕೊಟ್ಟರೆ ಅಂತಂದರೆ ಭಾಳ ಒಳ್ಳೆಯದಾಗುತ್ತೆ, ಒಳ್ಳೆಯ ಒಂದು ಇನ್ಫಾರ್ಮೇಷನ್ ಸಿಗುತ್ತೆ ಅಂತಕ್ಕಂಥದ್ದು ನನಗೂ ತುಂಬ ದಿನಗಳಿಂದ ಕಾಣಿಸುತ್ತೆ. ಆ್ಯಸ್ ಎ ಟೀಚರ್ ಆಗಿ ಆ ಮಕ್ಕಳಿಗೆ ಕ್ಲಾಸ್ ರೂಮ್ ಒಳಗಡೆ ಒಂದಿಷ್ಟು ಪರಿಣಾಮಕಾರಿಯಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಡೋದಕ್ಕೆ ಇದನ್ನು ನೋಡಬೇಕು ಅಂತಕ್ಕಂಥದ್ದು ಸುಮಾರು ದಿನಗಳ ಹಂಬಲ ಇತ್ತು. ಹಾಗಾಗಿ ನಿನ್ನೆ ತಾನೇ ನಾವು ಶಬರಿಮಲೆ ಯಾತ್ರೆಯನ್ನು ಮುಗಿಸ್ಕೊಂಡು ನನ್ನೊಟ್ಟಿಗೆ ಅನಿಲ್ ಗೆರಡಿ ಸರ್ ಅವರು, ಆಮೇಲೆ ಸಂದೀಪ್ ಗಲಗಲಿ ಅವರು, ಜೊತೆಗೆ ರಮೇಶ್ ಅವರಿದ್ದಾರೆ, ಆಮೇಲೆ ಅವ್ರನ್ನ ತೋರಿಸಿದ ಅಧ್ಯಕ್ಷರು, ನಮ್ಮ ಟೀಮ್ನ ಅಧ್ಯಕ್ಷರಾಗಿರ್ತಕ್ಕಂಥ ಹನುಮಂತ್ ಯಾದಗಿರಿ ಅವರಿದ್ದಾರೆ, ಜೊತೆಗೆ ನನ್ನ ಮಗ ಶ್ರೇಯಸ್ ಮೇಲ್ಗಡೆ ಇವರು ಕೂಡ ಇದ್ದಾರೆ. ಹಾಗಾಗಿ ಇದೊಂದು ಟೀಮ್ ನಮ್ಮದು. ನಾವು ಆಲ್ ಅವರ್ ಫ್ರೆಂಡ್ಸ್ ಇಲ್ಲಿ ಒಬ್ಬ ಸ್ನೇಹಿತರೆಲ್ಲ ಕೂಡ ಬಂದಿದ್ದೀವಿ. ಒಳ್ಳೆಯ ಒಂದು ಚರ್ಚ್ಗೆ ಭೇಟಿ ನೀಡಿದ್ದೀವಿ. ಇವರು ಅಧ್ಯಕ್ಷರು, ಇವರನ್ನು ನಮ್ಮ ಈ ಒಂದು ತಂಡದ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದೀವಿ. ಅನಿಲ್ ಗೆರಡಿ ಅವರು ಕಾರ್ಯದರ್ಶಿಗಳಿದ್ದಾರೆ ಇದಕ್ಕೆ. ಹಾಗಾಗಿ ಇವರ ನೇತೃತ್ವದಲ್ಲಿ ನಾವು ಮತ್ತೆ ಇನ್ನೂ ಸಾಕಷ್ಟು ಸ್ಥಳಗಳು ನೋಡಿ ಶಾರ್ಟ್ ವಿಡಿಯೋಸ್ಗಳನ್ನ ಮಾಡಿ ಕಳಿಸ್ತೀನಿ. ಬೈ ಟೇಕ್ ಕೇರ್. ಅಲ್ಲಿವರೆಗೂ ಎಂಜಾಯ್ ಮಾಡಿ. ನಾವು ಎಂಜಾಯ್ ಮಾಡ್ತೀವಿ. ಥ್ಯಾಂಕ್ ಯು.